ಹಾಯ್ ಫ್ರೆಂಡ್ಸ್, ಈಶಾ ಫ್ಯಾಮಿಲಿ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಮಸಾಲ ಖಾರ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲಿಗೆ 7ರಿಂದ 8 ಈರುಳ್ಳಿನ ತೆಗೆದುಕೊಂಡು ಅದನ್ನು ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡ್ಕೊಳ್ಳಿ. ನಂತರ ಅದನ್ನು ಬಾಣಲಿಗೆ ಹಾಕಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನೀರೆಲ್ಲ ಹೋಗುವ ಹಾಗೆ ಹುರಿದುಕೊಳ್ಳಬೇಕು. ಕೆಂಪಗೆ ಆಗಬೇಕು. ನೀರೆಲ್ಲ ಹೋಗಿದೆ ನೋಡಿ. ಈಗ ಅದಕ್ಕೆ ಒಂದು ಬಟ್ಟಲು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ಅದನ್ನು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿ ಮತ್ತೆ ಚೆನ್ನಾಗಿ ಹುರ್ಕೊಳ್ಬೇಕು ಕೆಂಪಗಾಗುವವರೆಗೂ. ಈರುಳ್ಳಿಯನ್ನು ಕೆಂಪದಾಗಿ ಹುರ್ಕೊಳ್ಬೇಕು ನೋಡಿ. ಈ ಥರ ನೀರೆಲ್ಲ ಹೊರಟೋಗಬೇಕು. ಆಮೇಲೆ ಶುಂಠಿಯನ್ನು ತೆಗೆದುಕೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೋಡಿ. ಅದಾದಮೇಲೆ ಬೆಳ್ಳುಳ್ಳಿ ಹಾಗೂ ಕರಿಬೇವನ್ನು ಚೆನ್ನಾಗಿ ಹುರಿದುಕೊಳ್ಳಿ. ನೀರಿನ ಅಂಶ ಎಲ್ಲ ಹೋಗುವ ತನಕ ಈ ಥರ ಹುರ್ಕೊಳ್ತಾ ಇರಬೇಕು. ಸೊ ದಟ್ ಅದು ಮಸಾಲ ಖಾರ ಕೆಟ್ಟು ಹೋಗಲ್ಲ. ಇದಕ್ಕೆ ನಾವು ಶುಂಠಿಯನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ. ಅದನ್ನು ಸ್ವಲ್ಪ ಬಿಸಿಯಾಗಿ ಹುರಿದುಕೊಳ್ಳಿ. ಈಗ ಈರುಳ್ಳಿಯನ್ನು ಒಂದು ಮಿಕ್ಸಿಯ ಜಾರಿಗೆ ಹಾಕಿ ಅದರ ಜೊತೆಗೆ ಕರಿಬೇವನ್ನು ಸೇರಿಸಿ ಕೊತ್ತಂಬರಿಯನ್ನು ಹಾಕಿ ಸೇರಿಸಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಬೇಕು ನೋಡಿ ಹೀಗೆ. ನಂತರ ನಾವು ಹುರಿದುಕೊಂಡಿರುವ ಬೆಳ್ಳುಳ್ಳಿ, ಶುಂಠಿ, ಕರಿಬೇವನ್ನು ಹಾಕಿ ಚೆನ್ನಾಗಿ ಮಿಕ್ಸಿಯಲ್ಲಿ ನುಣ್ಣಗೆ ಆಗುವಾಗ ರುಬ್ಬಿಕೊಳ್ಳಬೇಕು. ನೀವು ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ತೀರೋ ಅಷ್ಟು ಒಳ್ಳೆಯದು. ಮಸಾಲ ಖಾರ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಮಿಶ್ರಣ ರೆಡಿಯಾಗಿದೆ. ಮತ್ತು 2 ಸ್ಪೂನಷ್ಟು ಇಂಗನ್ನು ತೆಗೆದುಕೊಂಡು ಸ್ವಲ್ಪ ಹುರಿದುಕೊಳ್ಳಿ ಬಿಸಿಯಾಗುವವರೆಗೂ. ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳೋಣ. ಮತ್ತು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಈಗ ಈ ಪೇಸ್ಟ್ ರೆಡಿಯಾಗಿದೆ. ಇದನ್ನೆಲ್ಲ ಸೇರಿಸಿ ಈಗ ನಾವು ಧನಿಯಾ ಹಾಗೂ ಗರಂ ಮಸಾಲ ಸಹಿ ಪ್ರಮಾಣದಲ್ಲಿ ಎರಡನ್ನೂ ತಗೋಬೇಕು. 2 ಸ್ಪೂನು ಎರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದರ ಜೊತೆಗೆ ಸ್ವಲ್ಪ ಅರಿಶಿನ, ಅದು ಸಹಿ ಪ್ರಮಾಣದಲ್ಲಿ ತೆಗೆದುಕೊಳ್ಳೋಣ. ಧನಿಯಾ, ಗರಂ ಮಸಾಲ ಹಾಗೂ ಅರಿಶಿನ. ಈಗ ನಾವು ಇಟ್ಕೊಂಡಿರುವ ಇಂಗನ್ನು ಹಾಕಿಕೊಳ್ಳೋಣ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ಇದಕ್ಕೆ ಕೆಂಪು ಖಾರದ ಪುಡಿ, ನಾವು ಯೂಶ್ವಲಿ ಮನೆಯಲ್ಲೇ ಮಾಡ್ತೀವಿ ಕೆಂಪು ಖಾರದ ಪುಡಿನ. ಅದನ್ನು ಇದಕ್ಕೆ ಈ ಮಿಶ್ರಣಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ. ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ರುಬ್ಬಿಟ್ಟಿರೋ ಮಸಾಲೆಯನ್ನು ಅದಕ್ಕೆ ಹಾಕ್ಕೊಳ್ಬೇಕು ನೋಡಿ. ಇದೆಲ್ಲ ರುಬ್ಬಿಟ್ಟಿರೋ ಅಂಥ ಮಸಾಲನ್ನು ಈ ಮಿಶ್ರಣಕ್ಕೆ ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು. ಎಲ್ಲೂ ಗಂಟು ಉಳಿಬಾರ್ದು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಾಗುತ್ತೆ. ಹಾಗೆ ಮಸಾಲ ಖಾರ ಕೂಡ ಕೆಡೋದಿಲ್ಲ. ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ಇದನ್ನು 3 ತಿಂಗಳ ತನಕ ಕೂಡ ಇಟ್ಕೊಂಡು ತಿನ್ಬೋದು. ಹಾಗೆ ಈ ಮಸಾಲ ಖಾರ ಅಂತೂ ಪ್ರತಿಯೊಂದು ಅಡುಗೆಯಲ್ಲೂ ಭಾಳ ರುಚಿ ಕೊಡುತ್ತೆ. ಪಲ್ಯಕ್ಕೆ ಹಾಕ್ಕೋಬೋದು, ಸಾರಿಗೆ ಹಾಕ್ಕೋಬೋದು, ನೀವು ಚಿಕನ್ಗೆ ಕೂಡ ಹಾಕ್ಕೊಂಡು ತಿನ್ಬೋದು. ಅಷ್ಟು ರುಚಿಯಾಗಿರುತ್ತೆ ನೋಡಿ. ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ. ನೀವು ಅವಶ್ಯಕತೆ ಇದ್ದರೆ ಸ್ವಲ್ಪ ಇನ್ನೊಂದು ಚೂರು ಖಾರದ ಪುಡಿಯನ್ನು ಸೇರಿಸ್ಕೊಳ್ಳಿ. ಈಗ ಇದು ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹೀಗೆ ಮಿಕ್ಸ್ ಮಾಡಿಕೊಂಡಾಗ ಒಳ್ಳೆ ಕಲರ್ ಬರುತ್ತೆ ಫ್ರೆಂಡ್ಸ್. ಈ ಮಿಶ್ರಣವನ್ನು ಯೂಶ್ವಲಿ ಗ್ಲಾಸ್ ಜಾರ್ನಲ್ಲಿ ಸೇವ್ ಮಾಡಿಟ್ರೆ ತುಂಬ ದಿನ ಬಾಳಿಕೆ ಬರುತ್ತೆ, ಕೆಡೋದಿಲ್ಲ. ಇದನ್ನು ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ನೀವು ಭಾಳಷ್ಟು ದಿನ ವರ್ಷಗಟ್ಟಲೆ ಕೂಡ ಯೂಸ್ ಮಾಡ್ಬೋದು. ಇದನ್ನು ಹಾಗೆ ಹೊರಗಡೆ ಇಟ್ಟರೂ ಕೂಡ ಏನೂ ಆಗೋದಿಲ್ಲ. ಆದರೆ ನೀವು ಯೂಶ್ವಲಿ ಹಸಿ ಕೈಯಲ್ಲೆಲ್ಲ ಅದನ್ನು ಮುಟ್ಟಿದ್ರೆ ಹಾಳಾಗುತ್ತೆ. ಹಾಗಾಗಿ ಸ್ಪೂನನ್ನು ಯೂಸ್ ಮಾಡ್ಕೊಳ್ಳಿ ನೋಡಿ. ಈ ಥರ ಭರಣಿಯಲ್ಲಿ ಚೆನ್ನಾಗಿ ತುಂಬಿಕೊಂಡು ನೀವು ಇಟ್ಕೋಬೋದು ನೋಡಿ. ಅದು ಪೌಡರ್ ಆಗಿದೆ, ಹಸಿಯಾಗಿ ಕೂಡ ಇರೋದಿಲ್ಲ. ಇದೇ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲ ಖಾರ. ರುಚಿ ನೋಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಈಶಾ.